ಇವೆಲ್ಲ ರೈಲ್ವೆದ್ರಿ, ಇದು ರೈಲ್ವೆದ್ದು ಅದ್ರ ಇಲ್ಲಿ ತೂತ ನೋಡಿ ಎಲ್ಲ ಅವಕ್ಕ ಅವೆಲ್ಲ ರೈಲ್ವೆದ್ರಿ ಮಾಲು. ನಡಬರ್ಕ್ ಇದ್ದಿದ್ದೆಲ್ಲ ಬಸ್ಸಿನೂ ರೀ. ಒಳಗುನ ಹಂಗಾರಿ ಎಲ್ಲವೂ ಬಸ್ಸು ಮತ್ತು ರೈಲ್ವೆ ಬಿಟ್ರೆ ಮತ್ತೊಂದು ಇಲ್ಲ ಇಲ್ರಿ ನಮ್ಮ ಏನು. ಸರ್ ನಿಮ್ಮ ಮನೇನೇ ಒಂದು ವಿಶೇಷ. ಯಾಕ್ರಿ? ಆ ವಿಶೇಷತೆ ಅಂದ್ರೆ ಎಲ್ಲ ಮೊಡ್ಕ ಸಾಮಾನ್ಯ ಎಲ್ಲ ಬಳಸ್ಕೊಂತ ನೀವು ಮಾಡಿದ್ರಿ. ಹೌದು. ಏನೇನು ಬಳಸಿರಿ ನಿಮ್ಮ ಮನೆಗೆ ಒಂದು ಸ್ವಲ್ಪ? ಇದ್ರೊಳಗೆ ಈ ಮನೆಯೊಳಗೆ ರೈಲ್ವೆ ಮಾಲು ಮತ್ತು ಬಸ್ಸಿನ ಮಾಲು ಅವ ಕಬ್ಬಿಣ ಜಾಸ್ತಿ ಇರೋದ್ರಿ. ಇಲ್ಲೆಲ್ಲ ಇವೇನು ನೋಡಿ ಇವೆಲ್ಲ ರೈಲ್ವೆದ್ರಿ. ಇಷ್ಟು ನಡಬರಕ್ಕೆ ಹಾಕಿದ್ದೆಲ್ಲ ಬಸ್ಸಿನೂ ರೀ. ರೈಲ್ವೆ ಯಾವ ಸರ? ಇವೆಲ್ಲ ಮುಂದೆ ಅದಾವಲ್ರಿ ಇವೆಲ್ಲ ರೈಲ್ವೆದ್ರಿ, ಇದು ರೈಲ್ವೆದ್ದು ಅದ್ರ ಇಲ್ಲಿ ತೂತ ನೋಡಿ ಎಲ್ಲ ಅವಕ್ಕ ಅವೆಲ್ಲ ರೈಲ್ವೆದ್ರಿ ಮಾಲು. ನಡಬರ್ಕ್ ಇದ್ದಿದ್ದೆಲ್ಲ ಬಸ್ಸಿನೂ ರೀ. ಒಳಗುನ ಹಂಗಾರಿ ಎಲ್ಲವೂ ಬಸ್ಸು ಮತ್ತು ರೈಲ್ವೆ ಬಿಟ್ರೆ ಮತ್ತೊಂದು ಇಲ್ಲ ಇಲ್ರಿ ನಮ್ಮ ಏನು. ಆ ನಂತರ ಮೊಡ್ಕದಾಗನ ಪಟ್ಟಿ ತಂದು ಜಾಳಿಗೆ ಮಾಡಿ ಅವೆಲ್ಲ ಮೊಡ್ಕದಾಗ ಮಾಡಿದ್ರಿ. ಒಂದು ಅಂತಸ್ತು ಮನೆ ಇದ್ರೊಳಗೆ ಕಟ್ಟಿರಿ ಸರ್? ಹೌದು. ನೋಡಕ್ಕೆ ಗೊತ್ತಾಗೋದಿಲ್ಲ ರೀ ಅದು ಕಾಣಂಗಿಲ್ಲ ಸರ್. ಒಳಗೆ ಹೋದಾಗ ಗೊತ್ತಾಗೋದ್ರಿ ಅದು. ಇದು ಬಸ್ಸಿಂದ ರೀ, ಇದು ರೈಲ್ವೆದ್ ರೀ. ಅದು ಇದನ್ನ ಬೇರೆ ಅದ ನೋಡ್ರಿ ಅವ್ರಿ. ಇದು ರೈಲ್ವೆದ್ ರೀ. ಇದು ಪೂರ್ಣ ಐತಲ್ಲ 33 ಫುಟ್ ಉದ್ರಿ ಏಕ ರೈಲ್ವೆದ್ ರೀ. ಇದು ಕೆಳಗಿರೋದು ಬಸ್ಸಿಂದ್ರಿ. ಮತ್ತೆ ಇಲ್ಲಿ ಪ್ರತಿಯೊಂದು ಇವು ಬಸ್ಸಿನೂ ಎಲ್ಲ ಬಸ್ಸಿನೂ ಇವ್ರಿ. ಇದು ಸರ ಮ್ಯಾಗಿದೈತಲ್ಲ ಇದು ಯಾವ್ದ್ರಿ? ಅದು ಲೈಟಿಂದ ಇದು ರೀ. ಆ ಮೊದಲ ಇವು ಬಂದಿದ್ವಲ್ರಿ ಬುಟ್ಟಿ ಥರ ಟಿವಿಗೆ ಎಂಟೆನಾ ಅಂತ, ಅದನ್ನ ತೊಗೊಂಡು ನಾವು ಈ ರೀತಿ ಮಾಡ. ಜುಮ್ರು ಟೈಪ್ ಮಾಡಿವ್ರಿ ಅದನ್ನ. ಮತ್ತು ಇವು ಎಲ್ಲ ಮೊಡ್ಕೋದಾಗ ಪಟ್ಟಿ ತೊಗೊಂಬಂದು ಆ ರೀತಿ ಗ್ಯಾಲ್ರಿ ಮಾಡಿವಿ ನಾವ್ರಿ. ಮೂಟೆ ಪಟ್ಟಿ ಅಂತಾರಲ್ರಿ, ಅದನ್ನ ತೊಗೊಂಡ ಮಾಡಿದ್ರಿ ಎಲ್ಲ ರೀ. ಮತ್ತು ಸೋಲಾರ್ ಲೈಟ್ ನಮ್ಮ ಮನ್ಯಾಗ ಹೆಚ್ಚಾಗಿ ಊಟ ಮಾಡೋದು ಅವ್ರಿ. ಸೋಲಾರ್ ಲೈಟ್ ಒಂದು 15 ವರ್ಷ ಆತ್ರಿ. ಇವೆಲ್ಲ ಸೋಲಾರ್ ಲೈಟ್ ರೀ. ಎಂದು ಸುಟ್ಟೇ ಇಲ್ರಿ. ಇವತ್ತಿಗೂ ಹಂಗದ ಹೋಗ. ಹ್ಞೂ ರೀ. ಒಂದು ದಿವಸ ಸೋಲಾರ್ ಇಲ್ಲ ಅನ್ನೋಂಗಿಲ್ಲ ರೀ. ಈ ನಮ್ಮ ರಾತ್ರಿ ಸಾಕಷ್ಟು ಬೆಳಕಾಗತ್ತೆ ರೀ. ಸೋಲಾರ್ ನಡೀತದೆ ಸರ್ ಇದು? ಹ್ಞೂ ರೀ. ಮ್ಯಾಲೆ ಹೋಗ್ಲಿಕ್ಕೆ ಇಲ್ಲೇ ಮೆಟ್ಲ ಮಾಡೀವಿ. ಆ ಮೆಟ್ಲ ಸಹಿತ ನಮ್ಮ ಮನೆಯಾಗೆ ತಯಾರು ಮಾಡ್ಕೊಂಡಿವ್ರಿ ನಾನು. ಏನು ಅಲ್ಲೇ ಇದು ರೀ ಏನು ಆಗ ಹೇಳಿದ್ನಲ್ರಿ ಲಿಫ್ಟ್ ಮಾಡಾಕ್ತೀರ ಸರ್? ಹ್ಞೂ ರೀ. ಮುಗ್ಯಾಕೆ ಬಂದೈತ್ರಿ ಈಗ ಅದು. ಬರ್ರಿ ಬೇಕಾರೆ ಹೋಗಂಗ ಅಲ್ಲಿ ಹಿಂಗೆ ಅಲ್ಲ ಸರ್? ಹಾಂ ಇಲ್ಲೇ ಹತ್ರಿ. ನಮ್ಮ ಮೆಟ್ಲು ಸಣ್ಣ ಅದಾವ್ರಿ. ಇಲ್ಲಿ ಹತ್ತಿ ಕೆಟ್ಟ ಬೇರೆ ಕಡೆ ಹೋದ್ರೆ ನಮ್ಮ ಕಾಲು ಇದಾಗ. ಇದು ಬ್ಯಾಟ್ರಿ ಅದ ಸರ್ ಲೆಫ್ಟ್? ಹಾಂ ಬ್ಯಾಟ್ರಿ ಮೇಲೆ ರೀ. ಇದು ಸೋಲಾರ್ ಮೇಲೆ ಚಾಲು ರೀ. ಇದು ವೆಲ್ಡಿಂಗ್ ಮಷಿನ್ ರೀ. ಇದು ಲಿಫ್ಟ್ ರೀ. ಇದು ಸೋಲಾರದ ಮೇಲೆ ಚಾಲು ಮಾಡ್ಬೇಕು ಅಂದ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಕತ್ತೀವಿ. ಮೇಲೆ ನಾವು ಮಷೀನಕ್ಕೆ ಗಾಡಿ ತರಿಸಿದ್ದು ಮಷೀನ್ ಈಗ ಇದಕ್ಕೆ ಮಾಡಕತ್ತೀವಿ ನೋಡ್ರಿ. ಮೇಲೆ ಮೋಟಾರ್ ಇಲ್ಲಿ ಬರೀ ಕಾಣ್ತೈತೆ ಈ ಕಡೆ ರೀ. ಇಲ್ಲಿ ಮಗ್ಳೈತಲ್ಲ ಇದು ಗೇರ್ ಬಾಕ್ಸ್ ರೀ. ಇದು ಮೊನ್ನೆ ಒಂದು 15 ದಿವಸ ಮೊಡ್ಕದಾಗ ಸಿಕ್ತಿರೋದು. ತೊಗೊಂಡು ಬಂದೀನಿ ರೀ. ಭಾಳ ಚಲೋ ಕೆಲಸ ಮಾಡ್ತೈತಿ. ಈಗ ಅದು ಸುತ್ತಲ ವೆಲ್ಡಿಂಗ್ ಮಾಡ್ತೈತಿ. ಇನ್ನೂ ಸ್ವಲ್ಪ ವೆಲ್ಡಿಂಗ್ ಮಾಡ್ತೈತಿ. ವೆಲ್ಡಿಂಗ್ ಮಾಡಿಬಿಟ್ರೆ ಇದು ಕೆಲಸ ಮುಗೀತ್ರಿ. ಇದು ಸೋಲಾರಲ್ಲೇ ಆಪ್ರೇಟ್ ಆಗುತ್ತೆ ಸರ್? ಹಾಂ ಸೋಲಾರ್ಲಿಂದ ಆಪ್ರೇಟ್ ರೀ. ಯಾಕಂದ್ರೆ ಸೋಲಾರ್ ಮಷೀನ್ ಕುಂದಿಸ್ತೀವಿ ಇದಕ್ಕೆ ರೀ. 3 ಬ್ಯಾಟ್ರಿ ಅಥವಾ 4 ಬ್ಯಾಟ್ರಿ 48 ವೋಲ್ಟ್ ಅಥವಾ 30 ಎರಡರಾಗ ಯಾವ್ದು ಹೊಂದಂಗೆ ಹಾಕೈತೆ ಅದನ್ನ ಹಾಕಿರ್ತೀವಿ. ಇಬ್ಬರು 3-4 ಮಂದಿ? ಇಬ್ಬರು. ಅದಕ್ಕೆ ಈಗ ಅದನ್ನು ಮುಂಜಾನೆ ಎದ್ಕೊಳ್ಳಿ ವೆಲ್ಡಿಂಗ್ ಐತಿ. ಇನ್ನೊಂದು ಸ್ವಲ್ಪ ವೆಲ್ಡಿಂಗ್ ಐತ್ರಿ. ಅಷ್ಟು ಮಾಡಿಬಿಟ್ರೆ ಕೆಲಸ ಮುಗಿತ್ರಿ. ಅದನ್ನ ಟ್ರಯಲ್ ಮಾಡಿದ್ರೆ ಏನು ರೀ. ಅದಕ್ಕೆ
ಆ ತೂಕದ ಕಲ್ಲು ಇರ್ತಾವಲ್ರಿ ಹ್ಞೂ ರೀ ಆ ಮುಡ್ಕದ್ರ ಹತ್ರ ತಂದಿನ್ರಿ ಅವನು ಹೌದಲ್ಲ ಅವನ್ನ ಸ್ವಲ್ಪ ಪ್ರಯೋಗ ಕೊಡ್ರಪ್ಪ ಇಲ್ಲಿ ಅದಾವ್ರಿ ಕೆಳಗೆ ಇಲ್ಲಿ ಅದ ನೋಡ್ರಿ ಹಾಂ ಕಲ್ಲು ತೂಕದ ಕಲ್ರಿ ಇಂಥವ್ 4 ತೊಗೊಂಬಂದಿನ್ರಿ 2 ಕೆಳಗೆ ಅದಾವ 2 ಮೇಲೆ ಅದಾವ್ರಿ 10 ಕೆ ಜಿ ಅದೇನು ರೀ 20 ಕೆ ಜಿ 20 ಕೆ ಜಿ 4 ಹ್ಞೂ ರೀ 80 ಕೆ ಜಿ ರೀ ಅವನ ಮೇಲೆ ಅವ್ನ ಇಟ್ಟ ಮೊದಲು ಇದನ್ನು ಮಾಡ್ಕೊಳ್ರಿ ಹ್ಞೂ ಆ ನಂತರ ಅದೆಲ್ಲ ಯಶಸ್ವಿ ಆದ ಕೂಡಲೇ ವಾಪಸ್ ಕೊಟ್ಬಿಡ್ತೀನಿ ಅವ್ರು ಪಾಪ ಅವ್ರ ಸಹಕಾರ ಭಾಳ ದೊಡ್ಡದು ನಮಗೆ ಹೌದು ರೀ ಏನಾರ ಬಂತ ಮೊದಲು ನನಗೆ ಹೇಳಿ ಕಳಿಸ್ತಾರೆ ಅವ್ರು ಹಾಂ ಇದು ಮಾಡಿ ಸರ್ ಇದು ಮನೆ ಕಟ್ಬೇಕಾದ್ರೆ ಇಟ್ಟಂಗೆ ನೀವೇ ತಯಾರು ಮಾಡಿರಿ ಇದಕ್ಕೆ ಇಟ್ಟಂಗೆ ನಾವು ತಯಾರು ಮಾಡಿ ನೋಡ್ರಿ ಹಾಂ ಮನ್ಯಾಗ ರೀ ಹ್ಞೂ ಮೊದಲು ಹಿಂಗೆ ಇಳು ಇತ್ತು ಇದು ಮನೆ ಹ್ಞೂ ಇದನ್ನೇನು ಏರ್ಸಿವಲ್ರಿ ಇದಕ್ಕೆಲ್ಲ ಇಟ್ಟಂಗೆ ನಾವು ಮನ್ಯಾಗ ತಯಾರು ಮಾಡಿ ಸಿಮೆಂಟ್ ಇಟ್ಟಂಗೆ ಸಿಮೆಂಟ್ ಇಟ್ಟಂಗೆ ಹ್ಞೂ ರೀ ಮತ್ತು ಇದು ಮನ್ಯಾಗ ತಯಾರು ಮಾಡ್ಕೊಂಡ್ರಿ ನಾವು ರೀ ಗ್ಯಾಲ್ರಿ ಹೌದ್ರಿ ರಾತ್ರಿ ಹೊತ್ತು ಇದೇ ಕೆಲಸ ನಮ್ದು ಸಾಲ್ ಬಿಟ್ಟು ಬಂದ ಕೂಡಲೇ ಹಾಂ ಹಾಂ ಬಂದ ಕೂಡಲೇ ಇದನ್ನ ಹಿಂದಗಡೆ ನಮ್ದು ವೆಲ್ಡಿಂಗ್ ಇದ್ದಿದ್ದಿಲ್ಲ ರೀ ಅವಾಗ ಹಾಂ ಮಷನ್ ಹ್ಞೂ ರೀ ನಾವು ಮಷನ್ ಮಾಡಿದ್ಮೇಲೆ ಈಗೆಲ್ಲ ನಾವು ಮಾಡ್ಕೊತೀವಿ ಮಷನ್ ರೀ ಕೆಲವೊಂದು ಯಾವ ವೆಲ್ಡಿಂಗ್ ಬಂದ್ರೆ ಈಗೆಲ್ಲ ಮನ್ಯಾಗ ಮಾಡ್ಕೊಂತೀವಿ ಇಲ್ಲಿ ಗೊರ್ಲಿ ಕಟ್ಟಬಾಡ್ರಿ ಹ್ಞೂ ಹಿಂಗಾಗಿ ಈಗ ಕೆಲವೊಂದು ಕಿಟಕಿ ಹಾಳಾಗ್ಯಾವ್ರಿ ಇನ್ನು ಮೇಲೆ ಅದನ್ನು ಚಾಲು ಮಾಡ್ಬೇಕಾಯ್ತೀನಿ ಕಿಟಕಿ ಪಡ್ಕೊ ಅವೆಲ್ಲ ಮಾಡಕ್ಕೆ ಮತ್ತು ಇನ್ನೇನು ಮಾಡ್ಬೇಕು ಹೌದು ಹೌದು ರೀ ಏನು ಇದು ನೋಡ್ರಿ ಇದನ್ನ ಎಲ್ಲ ತೆಗ್ದೀವಿ ವಾಟರ್ ಬರಲಿಲ್ಲ ರೀ ಹ್ಞೂ ಬಡ ಅವ್ರು ಬರಲಿಲ್ಲ ಅಂದ್ಕೊಳ್ಳಿ ನಾನು ಒಂದು ಸಾಲ ಪೂರ್ಣ ಕಟ್ಬಿಟ್ಟಿನ್ರಿ ಇದನ್ನ ಹ್ಞೂ ಕಟ್ಟಿ ಹಂಗಲ್ಲಿ ಹೇರಿ ತಗಡೆ ಹಾಕ್ಬಿಟ್ಟಿವ್ರಿ ನಾವು ಮನ್ಯಾಗ ಹಾಕಿರಿ ಸರ್ ಮನ್ಯಾಗ ರೀ ಅವ್ರು ಬಂದು ನೋಡಿ ಗಾಬರ ಏನು ರೀ ನೀವೇನು ಮಾಡಿ ಮತ್ತೆ ಹಿಂಗೆ ಮಾಡಿದ್ರಿ ನಾವು ಮಾಡ್ಕೊಂಡು ನೋಡಿದ್ವಿ ಹಾಂ ಅಲ್ಲಿ ನೋಡ್ರಿ ಅದ್ರಾಗ ಜಾಳ್ಗಿ ಮಾಡಿವಿ ನಾವು ಒಳಗಿಂದ ಏನು ಬರುವ ಹೊರಗಲಿಂದ ಇಟ್ಟಂಗೆ ಜಾಲಿ ಇಟ್ಟಂಗೆ ಜಾಳ್ಗಿ ಹಾಕ್ತೀವಿ ಇಲ್ಲಿ ಎಲ್ಲ ಹಂಗದವ್ರಿ ಯಾವ ಪಕ್ಷ ಐತೆ ಒಳಗೆ ಬರುವಂಗಿಲ್ಲ ಬೆಳಕಷ್ಟ ಬರೋದು ಬೆಳಕು ಈ ಬಿಸಿ ಗಾಳಿ ಏನೈತೆ ನೋಡ್ರಿ ಹೊರ ಹೋಗಿ ಅನುಕೂಲ ಐತೆ ತಗಡ್ಕಾದ್ಮೇಲೆ ಗಾಳಿ ಬಿಸಿ ಆಗತ್ತಲ್ರಿ ಇದು ಇದು ಎಷ್ಟು ವರ್ಷ ಸರ್ ಮನೆ ಕಟ್ಟಿ ಇದು 41ನೇ ವರ್ಷ ನೋಡ್ರಿ 41 ವರ್ಷ ಸರ್ ಹ್ಞೂ ರೀ 2085 ಇಸ್ವಿಗೆ ಇಲ್ಲಿ ಬಂದಿವ್ರಿ ನಾವು ರೀ ಹ್ಞೂ 85 25 ಮೊನ್ನೆ ಶ್ರಾವಣ ಮಾಸಕ್ಕೆ 40 ಮುಗೀತ್ರಿ ಹಾಂ ಇದು 41ನೇ ವರ್ಷ ಮತ್ತು ಇವೆಲ್ಲ ಅವರು ನಮ್ಮ ಇವರು ಬಂದಿದ್ದರು ಬೆಂಗಳೂರ್ಲಿಂದ ಆಯುಕ್ತರು ಬಂದಿದ್ದರು ರೇಷ್ಮೆ ಆಯುಕ್ತರು ಹೌದು 2 ತಾಸು ನಮ್ಮ ಮನೆಗೆ ಕುಂತಾರ್ರಿ ಅವರು ಹೌದು ಕೊನೆ ಹೋಗಂದ್ರೆ ಯಾಕೋ ಇನ್ನೂ ಹೋಗಕ್ಕೆ ಮನಸ್ಸು ಆಗೋದು ನನಗೆ ನಾ ಇನ್ನೊಟ್ಟು ಇಲ್ಲೇ ಇರ್ತೀನಿ ಅಂದ್ರೆ ಅವರು ಹಾಂ ನಾನು ಗಾಬ್ರೇನೆ ಹ್ಞೂ ಸಾಹೇಬ್ರೆ ಯಾಕೋ ಏನೋ ಒಟ್ಟು ಇಲ್ಲಿ ನನಗೆ ಯಾಕೋ ಒಂಥರ ಅನಿಸೈತಿ ಹ್ಞೂ ಯಾಕೋ ಸಮಾಧಾನ ಐತಿ ನಾನು ಇಲ್ಲೇ ಇರ್ತೀನಿ ಅಂದ್ರೆ ಅವ್ರು ಹ್ಞೂ ಇದು ಒಂಥರ ವಿಚಿತ್ರ ಐತೆ ಮನೆ ಇದು ಅಂದ್ರೆ ಅವ್ರಿ ಹೌದು ಹೌದು ರೀ ಏನರಪ್ಪ ನಿಮ್ಗೆ ಗುರ್ತಲ್ಲ ಅಂದ್ರೆ ಈ ಸಿಸ್ಟಮ್ ಎಲ್ಲಿ ಇಲ್ಲ ಅಂತಾರೆ ಹೌದು ಸರ್ ಈ ಟೈಪಿಗೆ ನೋಡೇ ಇಲ್ಲ ಅವ ಹಿಂಗೆ ಎಲ್ಲಿ ಇಲ್ಲ ಈ ಸಿಸ್ಟಮ್ ಒಂಥರ ಮಜಾ ಐತಿ ಇದು ಸಿಸ್ಟಮ್ ಅಂತ ಏನೋ ದೇವ್ರ ಆಲೋಚನೆ ಕೊಟ್ಟನ ಮಾಡ್ಕೊತ ಹೋದೆ ಅಂತ ಬಟ್ ಎಷ್ಟು ರೂಮ್ ಅದ ಸರ್ ಇವು ಇಲ್ಲೇ ಅದು ಒಂದ್ರಿ ಇದು ಒಂದು ಮಕ್ಕಳು ಅವಾಗ ಸಣ್ಣ ಮಕ್ಕಳು ಓದಾಕಂತ ತಿಳ್ಕೊಂಡು ಒಂದೊಂದು ರೂಮ್ ಮಾಡಿದ್ವಿ ಇಷ್ಟ ರೀ ಏನು ಭಾಳ ಇಲ್ಲ ಒಂದು 2-3 ಮಂದಿ 4 ಮಂದಿ ಮಕ್ಕೋಬೋದು ಇಷ್ಟ ಎಲ್ಲನೂ ಅಷ್ಟೇ ಅದಾವ ರೀ ಅಷ್ಟೇ ಹ್ಞೂ ರೀ ಏನು ಆದ್ರೆ ಗೊರ್ಲಿ ಭಾಳ ಅಲ್ರಿ ಗೊರ್ಲಿ ಇಲ್ಲಿ ನೋಡ್ರಿ ಹೆಂಗೆ ತಿಂದಾವೆಲ್ಲ ನೋಡಿ ಗೊರ್ಲಿ ಎಲ್ಲ ಕಟ್ಟಿ ಗೊರ್ಲಿ ಹೆಂಗೆ ತಿಂದಾವ ಬರೀ ತಗಡ ಆದ್ರೆ ಹೀಟ್ ಭಾಳ ಆಗುತ್ತೆ ಹೀಟ್ ಭಾಳಕತ್ತ ನಾವು ಮಾಡಿದ್ವಿ ಅದು ಏನು ಎಲ್ಲ ಗೋಟಾಳ ಆಗ್ತದೆ ಆಯ್ತು ಈಗ ಮತ್ತೆ ಮೊಡ್ಕಾದಾಗ ಇವು ಬೆಳ್ಳಿದ ಥರ ಅದಾವಲ್ರಿ ಕೆಳಗೆ ಅದಾವಲ್ರಿ ಅದನ್ನ ಮೊಡ್ಕಾ ತೊಗೊಂಬಂದಿನಿ ರೀ ಈಗ ಇದಕ್ಕೆ ಅಂಟಿಸಿ ಬಿಡ್ತೀನಿ ರೀ ಎಲ್ಲ ತೆಗೆದು ಅದಕ್ಕೆ ಟೈಮ್ ಸಿಗಬೇಕಾಯ್ತು ನಮಗೆ ಆಚೆ ಕಡೆ ಪಡಿಸಲಿ ಅಂತ ಮಾಡಿವ್ರಿ ಅಲ್ಲೇ ಒಂದು ಹೊರಗೆ ಹ್ಞೂ ರೀ ಅಲ್ಲೇ ರಾತ್ರಿ ಹೊತ್ತು ಕುಂದ್ರ ಮಾಡಲಿ ಅಂತೇಳಿ ಕಾಯಿಲೆ 5ರಿಗೆ ಚಾರ ಹ್ಞೂ ರೀ ಆನಂತರ ಅಲ್ಲಿ ಒಂದು ಪಾಯ್ಖಾನೆ ಮಾಡಿವ್ರಿ ಹಾಂ ಏನ್ರಿ ಅಲ್ಲಿ ಕಟ್ಟಿ ಎಲ್ಲ ಗೊಲ್ ತಿಂದು ಬಿಡತ್ರಿ ಈಗ ಹೌದಲ್ರಿ ಏನೂ ಉಳಿದೇ ಇಲ್ಲ ಅದ್ರೊಳಗೆ ರೀ